ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಮ್ಮನೆಗೆ ಇವತ್ತು ಚಿಕ್ಕ ಮೇಳದವ್ರು ಬಂದಿದ್ದರು. ಯಾರೆಲ್ಲ ಯಕ್ಷಗಾನನ ತುಂಬ ಮಿಸ್ ಮಾಡ್ಕೊಳ್ತಿದ್ರು ಅವ್ರಿಗೋಸ್ಕರ ಈ ವಿಡಿಯೋ. ಸ್ವಾಮಿ ಕಾಪಾಡಪ್ಪ. ಸ್ವಾಮಿ 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 ಎಲ್ಲವರು ತಂದೆಯಾಡುವ ಮಾತನ್ನು ಕೇಳಿ ಅವರ ಮಾರ್ಗದರ್ಶನದಂತೆ ನಡೆದುಕೊಳ್ಳುತ್ತಾ ಇದ್ದಾರೆ ನಮ್ಮ ನಾಡಿನ ಪ್ರಜಾವರ್ಗದವರು. ಆದ್ರೆ ನೀನ ಹಾಗಲ್ಲ. ಒಂದು ನಾಡಿನ ಅರಸು ಕುವರ, ನೀನೇ ಮಾರ್ಗವನ್ನು ತಪ್ಪಿದೆ ಅಂತ ಆದ್ರೆ ಮುಂದಿನ ಪ್ರಜಾವರ್ಗದವರ ಪರಿಸ್ಥಿತಿ ಏನಾಗಬಹುದು ಮಗನೇ? ತಂದೆ ಮಾತನ್ನು ಕೇಳುವುದಿಲ್ಲ, ಹರಿನಾಮ ಸ್ಮರಣೆಯನ್ನು ಮಾಡುವಲ್ಲಿ ಮುಂದಾಗ್ತಾ ಇದ್ದೀಯ ಕಂದ. ತಾಯಿಯಾದ ನಿನ್ನ ಕೈಯಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಹರಿನಾಮ ಸ್ಮರಣೆಯನ್ನು ಮರೆತು ಬಿಡು ಮಗನೇ. ಶ್ರೀಹರಿಯ ನಾಮಸ್ಮರಣೆ ಬಿಟ್ಟು ಬಿಡು ಎನ್ನುವುದಾಗಿ ಹೇಳ್ತಾ ಇದ್ದೀನಿ. ಹಿಂದೆ ಅದೆಷ್ಟೋ ಬಾರಿ ನನ್ನನ್ನು ಕೊಲ್ಲಬೇಕೆನ್ನುವುದಾಗಿ ಪ್ರಯತ್ನವನ್ನು ಮಾಡಿದ್ರು. ಅಷ್ಟೆಲ್ಲ ಕಟುಕರಿಂದ ಕಡಿಸಿದ್ರು, ಆನೆಯಿಂದ ತುಳಿಸಿದ್ರು, ಹಾವಿಂದ ಕಚ್ಚಿಸಿದ್ರು. ಆದ್ರೂ ನಾನು ಬದುಕಿ ಉಳಿದೆ ಹೇಗೆ? ಆ ಶ್ರೀಹರಿಯ ಅನುಗ್ರಹದಿಂದ. ಹಸು ಮಗು ಎಂಬ ಒಂದೇ ಕಾರಣಕ್ಕಾಗಿ ನನ್ನನ್ನು ರಕ್ಷಿಸಿದ ಶ್ರೀಹರಿ, ನನ್ನನ್ನು ರಕ್ಷಿಸಿದ ಆ ಶ್ರೀಹರಿಯನ್ನು ಹೇಗೆ ನಾನು ನೆನಪು ಬಿಡ್ಲಿ ತಾಯಿ? ಆ ಕಾರಣಕ್ಕಾಗಿ ಶ್ರೀಹರಿಯ ನಾಮ ಸ್ಮರಣೆ ಬಿಟ್ರೆ ಅನ್ಯ ನಾಮ ಸ್ಮರಣೆ ಮಾಡಲಾರೆ ತಾಯಿ. ಕಂದ, ನಿನ್ನ ಛಲವನ್ನು ನೀನು ಬಿಡುವುದಿಲ್ಲ, ನಿನ್ನ ತಂದೆ ಹಠ ಹಿಡಿದ ಹಠವನ್ನು ಅವರು ಬಿಡುವುದಿಲ್ಲ. ಹಾಗೆನ್ನುವುದಾಗಿ ಇಂದು ಎಲ್ಲ ವಿಧದಲ್ಲೂ ನಿನ್ನನ್ನು ಕೊಲ್ಲಬೇಕೆನ್ನುವುದಾಗಿ ಬಯಸಿ ಕೂಡ ವಿಫಲರಾದ ನಿನ್ನ ತಂದೆಯಿಂದ ಮಾಡಿದ ಕಾರ್ಯವೇನು ಗೊತ್ತಾ? ವಿಷದ ಹಾಲನ್ನು ನನ್ನ ಕೈಯಲ್ಲಿಟ್ಟು ಇದನ್ನು ನಿನ್ನ ಮಗ ಕುಡಿದು ಬದುಕಬಾರದು ಎನ್ನುವುದಾಗಿ ಕೊಟ್ಟು ಕಳುಹಿದ್ದಾರೆ. ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬಾರದು ಉಳಿಯಲಿ ಮಗನೇ. ಆದ್ರೆ ವಿಷದ ಹಾಲನ್ನು ತಂದೆ ಯಾಕೆ? ಈ ಪ್ರಪಂಚದಲ್ಲಿ ಸತಿಯಾದವಳು ಪತಿಯ ಮಾತನ್ನು ಮೀರಬಾರದು ಎನ್ನುವ ಕಾರಣಕ್ಕಾಗಿ ತಂದವಳು. ಕೊಡುವುದಕ್ಕೆ ಮನಸ್ಸಿಲ್ಲ, ಆದ್ರೂ ಕೊಡ್ತೇನೆ ಯಾಕೆ? ಆ ಶ್ರೀಹರಿ ನಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎನ್ನುವಂತ ವಿಶ್ವಾಸ ನಿನಗುಂಟಲ್ಲ. ನಾನು ಕೊಡುವ ಈ ವಿಷದ ಹಾಲು ಆ ಶ್ರೀಮನ್ನಾರಾಯಣನ ಸಹಿತ ಇದು ಅಮೃತವಾಗಲಿ ಮಗನೇ. ನಮೋ ನಮಃ. ನನ್ನನ್ನು ತಡೆದು ನನ್ನ ನೋಟವನ್ನು ನೋಡಿ ಆಶ್ಚರ್ಯ ಎನಿಸ್ತಾ ಉಂಟು. ಹೊರಟಿದ್ದ ಎಲ್ಲಿಗೆ ಎನ್ನುವುದಾಗಿ ಕೇಳ್ತಾ ಇದ್ದೀಯ. ಈಗಾಗಲೇ ಈ ನಮ್ಮ ಚಂಪಕಾವತಿಗೆ ತುರಗ ಒಂದು ಬಂದಿದೆ. ಅದನ್ನು ನಮ್ಮ ತಂದೆಯವರಾದ ಹಂಸಧ್ವಜರು ಬಂಧಿಸಿದ್ದಾರೆ.
ಅದರ ಬೆಂಗಾವಲಿಗೆ ಬಂದವರು ಯಾರು ಗೊತ್ತಾ? ಯಾರು? ಸಾಮಾನ್ಯ ವ್ಯಕ್ತಿ ಅಲ್ಲ, 3 ಲೋಕದ ಗಂಡೆನಿಸಿಕೊಂಡ ಪಾರ್ಥ. ಆತನೊಡನೆ ಯುದ್ಧಕ್ಕೆ ಹೊರಟಿದ್ದೇನೆ. ಶಿವ ಶಿವ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಅಳಿವಿನ ಅಂಚಿನಲ್ಲಿರುವಂಥ ಯಕ್ಷಗಾನವನ್ನು ಉಳಿಸುವಂಥ ಪ್ರಯತ್ನ ಈ ಚಿಕ್ಕಮೇಳದವ್ರು ಮಾಡ್ತಾಯಿದ್ದಾರೆ. ಇವ್ರಿಗೆ ಯಾವಾಗಲೂ ನಮ್ಮ ಸಪೋರ್ಟ್ ಇರಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.